ನಮಸ್ಕಾರ ಸ್ನೇಹಿತರೆ, ನಾನು ಅಮರ್ ಪ್ರಸಾದ್. ಇತ್ತೀಚಿನ ದಿನಗಳಲ್ಲಿ ಬರೀ 400 ರೂಪಾಯಿಗೆ ಏನು ಸಿಗುತ್ತೆ ಹೇಳಿ? ಒಂದು ಮೀಡಿಯಂ ಸೈಜ್ ಪಿಜ್ಜಾ ತಗೊಂಡ್ರೆ ದುಡ್ಡು ಖಾಲಿ ಆಗುತ್ತೆ. ಮಲ್ಟಿಪ್ಲೆಕ್ಸ್ ನಲ್ಲಿ ಒಂದು ಸಿನಿಮಾ ಟಿಕೆಟ್ ತಗೊಂಡ್ರೆ 400 ರೂಪಾಯಿ ಮುಗದೆ ಹೋಗುತ್ತೆ. ಒಂದು ವೀಕೆಂಡ್ ಗಾಡಿ ಪಾರ್ಕಿಂಗಿಗೆ, ಸಿನಿಮಾ ನೋಡ್ಬರಕ್ಕೆ ಪಾರ್ಕಿಂಗಿಗೆ, ಒಂದೆರಡು ಕಾಫಿಗೆ ಈ ದುಡ್ಡು ಖಾಲಿ ಆಗುತ್ತೆ. ಆದರೆ ಅದೇ 400 ರೂಪಾಯಿಗೆ, ನಿಖರವಾಗಿ ಹೇಳಬೇಕು ಅಂದರೆ 436 ರೂಪಾಯಿಗೆ ಕೇಂದ್ರ ಸರ್ಕಾರ ಬರೋಬ್ಬರಿ 2 ಲಕ್ಷ ರೂಪಾಯಿಯ ಲೈಫ್ ಕವರ್ ಇನ್ಶೂರೆನ್ಸನ್ನು ಕೊಡ್ತಾ ಇದೆ. ಆಲ್ಮೋಸ್ಟ್ ಫ್ರೀಯಾಗಿ ಕೊಟ್ಟಂಗೆ ಕೊಡ್ತಾ ಇದೆ ಅನ್ನೋ ವಿಚಾರ ನಿಮಗೆ ಗೊತ್ತಿದೆಯಾ? ಯಾವುದೇ ಮೆಡಿಕಲ್ ಟೆಸ್ಟ್ ಇಲ್ಲದೆ, ಕಠಿಣ ನಿಯಮಗಳು ಇಲ್ಲದೆ, ಒಂದು ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು, ಸರ್ಕಾರದ ಗ್ಯಾರಂಟಿಯೊಂದಿಗೆ ಈ ಕವರೇಜ್ ನಿಮಗೆ ಸಿಗುತ್ತೆ. ಇದರ ಬಗ್ಗೆ ನಿಮಗೆ ಐಡಿಯಾ ಇದೆಯಾ? ಗೊತ್ತಿದ್ದು ನೀವು ಇನ್ನೂ ಈ ಸ್ಕೀಮ್ ಮಾಡಿಸಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಟೋಟಲ್ ಕ್ಲಾರಿಟಿ ಸಿಗುತ್ತೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿರಲೇಬೇಕಾದ ಮಿನಿಮಮ್ ರಕ್ಷಣೆಯ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು. ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹೌದು, ಮಿನಿಮಮ್ ಪ್ರೊಟೆಕ್ಷನ್ ಸರಿ, ಆದರೆ ಇವತ್ತಿನ ದುಬಾರಿ ಕಾಲದಲ್ಲಿ ಆ 2 ಲಕ್ಷ ರೂಪಾಯಿ ಕವರೇಜ್ ಸಾಕಾಗುತ್ತಾ? ಅದನ್ನು ಕೂಡ ಅನಲೈಸ್ ಮಾಡ್ತಾ ಹೋಗೋಣ. ಮಿಸ್ ಇಲ್ಲದೆ ಕಡೆ ತನಕ ನೋಡಿ ಸ್ನೇಹಿತರೆ. ಏನಿದು ಜೀವನ್ ಜ್ಯೋತಿ ಬಿಮಾ ಯೋಜನೆ? ಈ ಯೋಜನೆಯ ಅಧಿಕೃತ ಹೆಸರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಶಾರ್ಟ್ ಆಗಿ PMJJBY ಅಂತ ಕರೀತಾರೆ. 2015ರಲ್ಲಿ ಶುರುವಾಗಿರೋದು, ಆದರೂ 2026ರ ಇವತ್ತಿನ ದಿನಕ್ಕೂ ಇದು ಅಷ್ಟೇ ರಿಲೆವೆಂಟ್ ಆಗಿದೆ ಮತ್ತು ಅಷ್ಟೇ ಪವರ್ಫುಲ್ ಆಗಿದೆ. ಇದರ ಮುಖ್ಯ ಉದ್ದೇಶ ದೇಶದ ಪ್ರತಿಯೊಬ್ಬ ಬಡವರಿಗೂ, ಸಾಮಾನ್ಯ ಜನಕ್ಕೂ, ದುಡಿಯೋ ವರ್ಗಕ್ಕೂ ಒಂದು ಬೇಸಿಕ್ ಇನ್ಶೂರೆನ್ಸ್ ಆದರೂ ಇರಲೇಬೇಕಲ್ವಾ ಅನ್ನೋದು. ಇದರ ಪ್ರೀಮಿಯಂ ಇಡೀ ವರ್ಷಕ್ಕೆ, ತಿಂಗಳಿಗಲ್ಲ, ಇಡೀ ವರ್ಷಕ್ಕೆ 436 ರೂಪಾಯಿ ಮಾತ್ರ. ಅಂದರೆ ದಿನಕ್ಕೆ ಕೇವಲ ₹1.20 ಮಾತ್ರ. ವರ್ಷಕ್ಕೆ 436 ರೂಪಾಯಿ ಕಟ್ಟಿದ್ರೆ ಯಾವುದೇ ಕಾರಣದಿಂದ ಪಾಲಿಸಿದಾರ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಇಮಿಡಿಯೇಟ್ ಆಗಿ 2 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ನ್ಯಾಚುರಲ್ ಸಾವಾಗಿರ್ಬೋದು, ಅಪಘಾತ ಆಗಿರ್ಬೋದು, ಅಥವಾ ಯಾವುದೇ ಕಾಯಿಲೆಯಿಂದ ಮೃತಪಟ್ಟಿರ್ಬೋದು, 2 ಲಕ್ಷ ರೂಪಾಯಿ ಅಂತೂ ಗ್ಯಾರಂಟಿಯಾಗಿ ಸಿಗುತ್ತೆ. ಇದಕ್ಕೆ ಯಾರೆಲ್ಲ ಸೇರ್ಬೋದು? 18 ವರ್ಷದಿಂದ 50 ವರ್ಷದ ಒಳಗಿನ ಯಾವುದೇ ವ್ಯಕ್ತಿ ಇದಕ್ಕೆ ಸೇರ್ಬೋದು. ಸಿಂಗಲ್ ಅಕೌಂಟ್ ಆಗಿರ್ಬೋದು ಅಥವಾ ಜಾಯಿಂಟ್ ಅಕೌಂಟ್ ಆಗಿರ್ಬೋದು. ನಿಮ್ಮ ಹತ್ರ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ರೆ ಸಾಕು. ಅಷ್ಟು ಮಾತ್ರ ಅಲ್ಲ, NRIಗಳು ಕೂಡ ತಮ್ಮ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಬಳಸಿ ಈ ಯೋಜನೆಗೆ ಸೇರ್ಬೋದು. ಒಬ್ಬ ವ್ಯಕ್ತಿಗೆ ಒಂದೇ ಅಕೌಂಟ್ ಮೂಲಕ ಮಾತ್ರ ಕವರ್ ಸಿಗುತ್ತೆ. 2-3 ಅಕೌಂಟ್ನಿಂದ ಕಟ್ ಮಾಡಿಸಿದ್ರೂ ಕೂಡ ಸಿಗೋದು 2 ಲಕ್ಷ ಮಾತ್ರ. ಒಮ್ಮೆ ಸೇರಿದ್ರೆ 55 ವರ್ಷದವರೆಗೂ ಇದನ್ನ ರಿನ್ಯೂ ಮಾಡಿಕೊಂಡು ಹೋಗ್ಬೋದು. ದುಡ್ಡು ಕಟ್ಟೋದು ಹೇಗೆ? ಪ್ರಕ್ರಿಯೆ ಏನು? ನೀವೆಲ್ಲಿಗೂ ಅಲ್ಲಾಡಬೇಕಾಗಿಲ್ಲ. ಬ್ಯಾಂಕಿಗೆ ಹೋಗ್ಬೋದು ಸಿಂಪಲ್ ಆಗಿ, ಅಥವಾ ಆನ್ಲೈನಲ್ಲಿ ಅಥವಾ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಒಂದು ಆಟೋ ಡೆಬಿಟ್ ಕಾನ್ಸೆಂಟ್ ಕೊಟ್ಟರೆ ಸಾಕು. ಪ್ರತಿ ವರ್ಷ ಮೇ ತಿಂಗಳಲ್ಲಿ ನಿಮ್ಮ ಅಕೌಂಟ್ನಿಂದ ತಾನಾಗಿನೇ 436 ರೂಪಾಯಿ ಕಟ್ಟಾಗುತ್ತೆ. ಜೂನ್ 1ರಿಂದ ಮೇ 31ರವರೆಗೆ 1 ವರ್ಷದ ಕವರೇಜ್ ಚಾಲ್ತಿಯಲ್ಲಿರುತ್ತೆ. ಒಂದು ವೇಳೆ ನೀವು ಮಧ್ಯದಲ್ಲಿ ಅಂದರೆ ಜೂನ್ ಬಿಟ್ಟು ಬೇರೆ ತಿಂಗಳಲ್ಲಿ ಸೇರಿದ್ರೆ ಹೇಗೆ? ಅದಕ್ಕೂ ಸರ್ಕಾರ ಆಪ್ಷನ್ ಇಟ್ಟಿದೆ. ನೀವು ಸೇರುವ ತಿಂಗಳ ಆಧಾರದ ಮೇಲೆ ಪ್ರೀಮಿಯಂ ಇನ್ನೂ ಕಮ್ಮಿ ಇರುತ್ತೆ. ಪ್ರೋ ರೇಟಾ ಬೇಸಿಸ್ ಮೇಲೆ 342 ರೂಪಾಯಿ, 228 ರೂಪಾಯಿ ಅಥವಾ ಕೇವಲ 114 ರೂಪಾಯಿ ಕಟ್ಟಿದ್ರೂ ಸಾಕು, ಆ ವರ್ಷದ ಕವರೇಜ್ ಸಿಗುತ್ತೆ. ಮುಂದಿನ ವರ್ಷದಿಂದ ಮಾಮೂಲಿಯಾಗಿ 436 ರೂಪಾಯಿ ಕಟ್ಟಾಗುತ್ತೆ. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ರೂಲ್ ಇದೆ, ಗಮನ ಕೊಟ್ಟು ಕೇಳಿ. ಪಾಲಿಸಿ ತಗೊಂಡ ಮೊದಲ 30 ದಿನಗಳಲ್ಲೇ ನ್ಯಾಚುರಲ್ ಆಗಿ ಮೃತಪಟ್ಟರೆ, ನ್ಯಾಚುರಲ್ ಸಾವು ಸಂಭವಿಸಿದ್ರೆ ಕವರೇಜ್ ಸಿಗಲ್ಲ. ಇದನ್ನ ಲೇನ್ ಪೀರಿಯಡ್ ಅಂತ ಕರೀತಾರೆ. 2021ರ ಜೂನ್ 11ಕ್ಕಿಂತ ಮುಂಚೆ ಇದು 45 ದಿನ ಇತ್ತು, ಈಗ 30 ದಿನಕ್ಕೆ ಇಳಿಸಿದ್ದಾರೆ. ಆದ್ರೆ ನೆನಪಿರ್ಲಿ, ಅಪಘಾತದಿಂದ ಸಾವು ಸಂಭವಿಸಿದ್ರೆ ಪಾಲಿಸಿ ತಗೊಂಡ ಮೊದಲ ದಿನದಿಂದಲೇ 2 ಲಕ್ಷ ರೂಪಾಯಿ ಕವರೇಜ್ ಫ್ಯಾಮಿಲಿಗೆ ಸಿಗುತ್ತೆ. ಜನ ಎಷ್ಟರ ಮಟ್ಟಿಗೆ ಈ ಸ್ಕೀಮ್ ತಗೊಂಡಿದ್ದಾರೆ ಗೊತ್ತಾ? 2026ರ ಲೇಟೆಸ್ಟ್ ಸರ್ಕಾರಿ ರಿಪೋರ್ಟ್ ಪ್ರಕಾರ ಬರೋಬ್ಬರಿ 26,79,00,000 ಜನ ಈ ಯೋಜನೆಗೆ ಸೇರಿದ್ದಾರೆ. 26 ಕೋಟಿ ಜನ. ಅದರಲ್ಲಿ 12,55,00,000 ಆಕ್ಟಿವ್ ಪಾಲಿಸಿಗಳಿವೆ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 99.95% ಇದೆ. ಅಂದ್ರೆ 100 ಜನ ಕ್ಲೇಮ್ ಮಾಡಿದ್ರೆ 99.95% ಜನಕ್ಕೂ ದುಡ್ಡು ಸಿಕ್ಕಿದೆ. ಕ್ಲೇಮ್ ಮಾಡಿದ ಅರ್ಧ ದಿನದಿಂದ ಗರಿಷ್ಠ 17 ದಿನಗಳ ಒಳಗಡೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿದೆ. 2025ರ ಮೇವರೆಗಿನ ಸಂಸತ್ನ ರಿಪೋರ್ಟೇ ನೋಡಿದ್ರೆ 9,68,000 ಜನ ಕ್ಲೇಮ್ ತಗೊಂಡಿದ್ದಾರೆ. ಅದರಲ್ಲಿ 9,35,000 ಜನರಿಗೆ ದುಡ್ಡು ಪೇ ಆಗಿದೆ. ಇದು ದೊಡ್ಡ ಸಾಧನೆ. 2 ಲಕ್ಷ ಸಾಲಲ್ಲ, ನಿಮ್ಮ ಅಸಲಿ ಪರಿಹಾರ ಏನು? ಇದು ಸರ್ಕಾರದ ಯೋಜನೆ ಬಗ್ಗೆ ಇಲ್ಲಿವರೆಗೂ ಮಾತಾಡಿದ್ವಿ. ಪ್ರತಿಯೊಬ್ಬರಿಗೂ ಇರಲೇಬೇಕಾಗಿರೋ ಮಿನಿಮಮ್ ಕವರೇಜ್, ಅದು ಮಾಡಿಸ್ಲೇಬೇಕು, ಅಷ್ಟಾದರೂ ಇರಲೇಬೇಕು. ಆದರೆ ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ರಿಯಾಲಿಟಿ ನೋಡೋಣ ನಾವು. 2026ರ ಇವತ್ತಿನ ದಿನದಲ್ಲಿ ಮನೆ ನಡೆಸೋದು ಎಷ್ಟು ಕಷ್ಟ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮನೆಯ ಆಧಾರ ಸ್ತಂಭವಾಗಿರೋ ದುಡಿಯೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರ ಕೊಡೋ ಆ 2 ಲಕ್ಷ ರೂಪಾಯಿ ಇಟ್ಕೊಂಡು ಆ ಕುಟುಂಬ ಮುಂದಿನ ಜೀವನ ನಡೆಸೋಕೆ ಸಾಧ್ಯನಾ? ಖಂಡಿತ 100% ಸಾಧ್ಯ ಇಲ್ಲ. ಅದು ಕೇವಲ ಎಮರ್ಜೆನ್ಸಿ ಫಂಡ್ ಆಗಿ ಹೆಲ್ಪ್ ಮಾಡುತ್ತೆ ಅವರಿಗೆ. 1-2 ತಿಂಗಳಿಗೆ ಖರ್ಚಿಗೆ ಆಗ್ಬೋದು, ಅಥವಾ 4 ತಿಂಗಳ ಖರ್ಚಿಗೆ ಆಗ್ಬೋದು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಥರ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡೋರಾದರೆ. ಹಾಗಾದರೆ ನಿಮ್ಮ ಫ್ಯಾಮಿಲಿಗೆ ನಿಜವಾದ ಆರ್ಥಿಕ ಭದ್ರತೆ ಕೊಡೋದು ಯಾರು? ಅದಕ್ಕಿರೋ ಒಂದೇ ಒಂದು ಪರ್ಫೆಕ್ಟ್ ಪರಿಹಾರ, ಪ್ರೈವೇಟ್
ಟರ್ಮ್ ಲೈಫ್ ಇನ್ಶೂರೆನ್ಸ್ ಖಾಸಗಿಯಾಗಿ ನೀವು ಮಾಡಿಸ್ಕೊಳ್ಳೋದು ಸಪರೇಟ್ ಆಗಿ. ನಿಮ್ಮ ಕುಟುಂಬಕ್ಕೆ 50 ಲಕ್ಷ, 1 ಕೋಟಿ ಅಥವಾ 2 ಕೋಟಿ ರೂಪಾಯಿಯ ಬ್ಯಾಕಪ್ ಬೇಕಾಗುತ್ತೆ. ಆದರೆ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಶುರುವಾಗೋದೆ 106 ಗೊಂದಲಗಳು. ಮಾರ್ಕೆಟ್ನಲ್ಲಿ 16 ಕಂಪನಿಗಳಿವೆ, 106 ಪಾಲಿಸಿಗಳಿವೆ, ಹಿಡನ್ ರೂಲ್ಸ್, ಅರ್ಥವಾಗದ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಇದರ ಜೊತೆಗೆ 106 ಇನ್ಶೂರೆನ್ಸ್ ಸಂಬಂಧಪಟ್ಟ ಕಾಲ್ಸ್ ನಿಮಗೆ ದಿನ ಬೆಳಗಾದ್ರೆ. ಸೊ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮ್ಯಾಚ್ ಆಗುತ್ತೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಯಾವ್ದು ಸೂಟ್ ಆಗುತ್ತೆ, ಎಷ್ಟು ಕವರೇಜ್ ಇರಬೇಕು, ಪ್ರೀಮಿಯಂ ಎಷ್ಟು ಕಟ್ಟಿದ್ರೆ ಓಕೆ, ಎಷ್ಟಾಗುತ್ತೆ ನನ್ನ ಕೈಲಿ, ಈ ಕನ್ಫ್ಯೂಷನ್ ಗ್ಯಾರಂಟಿ. ಕೆಲವೊಮ್ಮೆ ಮಾಹಿತಿ ಕೊರತೆಯಿಂದ ಕಾಲ್ ಮಾಡಿ ಅವ್ರಂಗೆ ಹೇಳಿದ್ರು ಇವ್ರಂಗೆ ಹೇಳಿದ್ರು ಅನ್ನೋ ತಪ್ಪು ಮಾಹಿತಿಗೆ ಮರಳಾಗಿ ತಪ್ಪು ಪಾಲಿಸಿ ತಗೊಂಡ್ರೆ ಕಡೆಗೆ ಕ್ಲೇಮ್ ಮಾಡುವಾಗ ಹಣ ಸಿಗದೆ ಕುಟುಂಬ ಒದ್ದಾಡೋ ಪರಿಸ್ಥಿತಿ ಬರ್ಬೋದು, ಉದ್ದೇಶನೇ ಈಡೇರದೇ ಇರ್ಬೋದು. ಇದಕ್ಕೊಂದು ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕವಾಗಿರೋ ಪರಿಹಾರ ಏನು ಅಂದರೆ ಡಿಟೋ ಇನ್ಶೂರೆನ್ಸ್ನ ಹೆಲ್ಪ್ ನೀವು ಪಡಿಬೋದು. ಇಲ್ಲಿ ನಿಮಗೆ ಸ್ಪ್ಯಾಮ್ ಕಾಲ್ಸ್ ಬರಲ್ಲ, ಪಾಲಿಸಿ ತಗೊಳ್ಳಿ ಅಂತ ಅವ್ರು ನಿಮ್ಮನ್ನು ಕೇಳಲ್ಲ. ನೀವು ಲಿಂಕ್ ಥ್ರೂ ಹೋಗಿ ಅಲ್ಲಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಅದನ್ನು ಬುಕ್ ಮಾಡಿದ್ರೆ ಆ ಟೈಮಿಗೆ ನಿಮಗೆ ಕಾಲ್ ಮಾಡಿ ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಂತೂ ಪಿನ್ ಮಾಡಿರೋ ಕಮೆಂಟ್ನಲ್ಲಿದೆ. ಅವರು ವಯಸ್ಸು, ನಿಮ್ಮ ಆದಾಯ, ನಿಮ್ಮ ಫ್ಯಾಮಿಲಿ ಹಿನ್ನೆಲೆ, ನಿಮ್ಮ ಮೇಲಿರೋ ಸಾಲ, ನಿಮ್ಮ ಇನ್ಕಮ್ ಎಲ್ಲವನ್ನ ಪರಿಶೀಲಿಸಿ ನಿಮ್ಮ ಬಜೆಟ್ಗೆ ಯಾವ ಪಾಲಿಸಿ ಸೂಕ್ತ ಅಂತ ಎಕ್ಸ್ಪರ್ಟ್ ಅಡ್ವೈಸನ್ನು ಕೊಡ್ತಾರೆ. IRDAI ಸರ್ಟಿಫೈಡ್ ಇನ್ಶೂರೆನ್ಸ್ ಅಡ್ವೈಸರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಅವರ ಕ್ಲೇಮ್ ಸೆಟಲ್ಮೆಂಟ್ ಸಪೋರ್ಟ್ ಕೂಡ ಇದೆ. ಪಾಲಿಸಿ ತಗೊಳ್ಬೇಕಾದ್ರೆ ಅಡ್ವೈಸ್ ಮಾತ್ರ ಅಲ್ಲ, ಕ್ಲೇಮ್ ಮಾಡೋ ಸನ್ನಿವೇಶ ಬಂತು ಅಂದರೆ ಅವರು ಥ್ರೂ ಔಟ್ ಆ ಪ್ರೋಸೆಸ್ನಲ್ಲಿ ಗೈಡ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಡಿಟೋಗೆ 4.9 ಸ್ಟಾರ್ ರೇಟಿಂಗ್ ಇದೆ. 20,000ಕ್ಕೂ ಅಧಿಕ ಕಸ್ಟಮರ್ಸ್ ಪಾಸಿಟಿವ್ ರಿವ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಉದ್ಯಮಿಗಳಾಗಿರೋ ನಿಖಿಲ್ ಕಾಮತ್, ನಿತಿನ್ ಕಾಮತ್, ಝೀರೋದಾ ಬ್ರದರ್ಸ್ ಅವರ ಬೆಂಬಲಿತ ಸಂಸ್ಥೆ ಇದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ವಿಡಿಯೋ ಕೆಳಗಡೆ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಕ್ಲಿಕ್ ಮಾಡಿ ನಿಮ್ಮದೇ ಭಾಷೆಯಲ್ಲಿ ಫ್ರೀ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸ್ ಅನ್ನ ಪಡಿಬಹುದು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. 2026ರ ಕಟು ಸತ್ಯ, ಬೆಲೆ ಏರಿಕೆಯ ಬಿಸಿ. ಸ್ನೇಹಿತರೆ, ಆಗ್ಲೇ ಹೇಳಿದ್ವಿ PMJJBY ಕೊಡೋ 2 ಲಕ್ಷ ರೂಪಾಯಿ ಇವತ್ತಿನ ಕಾಲಕ್ಕೆ ಎಲ್ಲಿಗೂ ಸಾಲಲ್ಲ ಅಂತ. ಸುಮ್ಮನೆ ಹೇಳ್ತಿಲ್ಲ, ನಂಬರ್ ಸಮೇತ ನೋಡ್ತಾ ಹೋಗೋಣ. ಸರ್ಕಾರದ ಹೌಸ್ ಹೋಲ್ಡ್ ಡೇಟಾ ನೋಡಿ ನೀವೀಗ. ಸಿಟಿಯಲ್ಲಿ ಒಬ್ಬ ವ್ಯಕ್ತಿಗೆ ತಿಂಗಳ ಖರ್ಚು ಸರ್ಕಾರ ಹೇಳ್ತಿರೋದು ಆವರೇಜ್ ಆಗಿ 6,996 ರೂಪಾಯಿ ಒಬ್ಬ ವ್ಯಕ್ತಿಗೆ, ಮನೆಗಲ್ಲ. ಅಂದರೆ ಒಂದು ಸಾಮಾನ್ಯವಾಗಿ 4 ಜನರ ಕುಟುಂಬಕ್ಕೆ ತಿಂಗಳಿಗೆ ಕನಿಷ್ಠ 27,984 ರೂಪಾಯಿ ಬೇಕು. ಕನಿಷ್ಠ ಇದು ಸರ್ಕಾರ ಹೇಳ್ತಿರೋ ಪ್ರಕಾರ. ವರ್ಷಕ್ಕೆ 3.3 ಲಕ್ಷ ರೂಪಾಯಿ ಬೇಕು. ಅದೇ 5 ವರ್ಷಕ್ಕೆ ಸುಮಾರು 16,79,000 ರೂಪಾಯಿ ಬೇಕು. 10 ವರ್ಷಕ್ಕೆ ಬರೋಬ್ಬರಿ 33,58,000 ರೂಪಾಯಿ ಬೇಕು. ಹಳ್ಳಿಗಳಲ್ಲಿ 4 ಜನರ ಕುಟುಂಬಕ್ಕೆ 5 ವರ್ಷ ಬದುಕಬೇಕು ಅಂದರೆ ಕನಿಷ್ಠ 10 ಲಕ್ಷ ರೂಪಾಯಿ ಬೇಕು ಮಿನಿಮಮ್ ಬದುಕಕ್ಕೆ, ಸರ್ವೈವಲ್ಗೆ. ಲಕ್ಸುರಿ ಬೇಕಾಗಿ ತಗೊಳ್ಳೋದು, ಕಂಫರ್ಟಬಲ್ ಲಿವಿಂಗ್ ಬಿಟ್ಬಿಡಿ, ಬೇಸಿಕ್ಗೆ. ಹೀಗಿರುವಾಗ 2 ಲಕ್ಷ ರೂಪಾಯಿನ ಕವರೇಜ್ ಗೌರ್ಮೆಂಟ್ ಕೊಡುತ್ತೆ ಅಂತ ಹೇಳಿದ್ವಲ್ಲ, ಅದು ಎಲ್ಲಿಗೆ ಸಾಕಾಗುತ್ತೆ? ಬರೀ 4 ತಿಂಗಳು ರೇಷನಿಗಾದರೆ ಸಾಕಾ? ಮಕ್ಕಳ ಎಜುಕೇಷನ್ ಕತೆ ಏನು? 2026ರ ಮಾರ್ಚ್ ರಿಪೋರ್ಟ್ ಪ್ರಕಾರ ನಗರ ಪ್ರದೇಶಗಳಲ್ಲಿ ಎಜುಕೇಷನ್ ಇನ್ಫ್ಲೇಷನ್ 4.82% ತಲುಪಿದೆ. ಒಂದು 4 ವರ್ಷದ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂದರೆ ಸರ್ಕಾರಿ ಕಾಲೇಜುಗಳಲ್ಲೇ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಪ್ರೈವೇಟ್ ಹೋದ್ರಂತೂ 16, 20, 25 ಲಕ್ಷನೂ ಖರ್ಚಾಗುತ್ತೆ. ಬರೀ ಕಾಲೇಜ್ ಫೀಸ್ ಮಾತ್ರ ಇರೋದಿಲ್ಲ, ಹಾಸ್ಟೆಲ್ ಫೀಸ್ ಅದು ಇದು ಅಂತ ಬರುತ್ತೆ. ಮೆಡಿಕಲ್ ಮಾಡಿಸ್ತೀನಿ ಅಂದರೆ 25 ಲಕ್ಷದಿಂದ 1.5 ಕೋಟಿ ತನಕ ಖರ್ಚಾಗ್ತಿದೆ. ಯೋಚನೆ ಮಾಡಿ, 2 ಲಕ್ಷದಲ್ಲಿ ಏನು ಮಾಡೋಕ್ಕಾಗತ್ತೆ ಅಂಥೇಳಿ. ಇನ್ನು ಮೆಡಿಕಲ್ ಎಮರ್ಜೆನ್ಸಿ, ಸಣ್ಣ ಹುಷಾರು ತಪ್ಪಿ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆದರೂ ಕೂಡ ಒಂದು 2-3-4 ದಿನಕ್ಕೆ 70,000ದಿಂದ 1.5 ಲಕ್ಷ ರೂಪಾಯಿ ತನಕ ಬಿಲ್ ಆಗ್ತಿದೆ ಇವಾಗ, ಒಳ್ಳೆ ಹಾಸ್ಪಿಟಲ್ ಬೇಕು ಅಂತ ಹೇಳಿದ್ರೆ. ಜೊತೆಗೆ ಸಾಲ, ಭಾರತದಲ್ಲಿ ಮನೆ ಸಾಲ, ಗಾಡಿ ಸಾಲ, ಬೈಕ್ ಸಾಲ, ಕ್ರೆಡಿಟ್ ಕಾರ್ಡ್ ಬಾಕಿ ಇರೋ ಬಿಲ್, ಈ ರೀತಿ 10 ಥರದ ಸಾಲಗಳಿರ್ತವೆ. ಕೆಲ ಫ್ಯಾಮಿಲಿಗಳಲ್ಲೂ ಇದು ಕೋಟಿಗಳಲ್ಲಿರುತ್ತೆ. ಹೋಮ್ ಲೋನ್ ಎಕ್ಸ್ಪೋಷರ್ ನಮ್ಮ ದೇಶದಲ್ಲಿ 37 ಲಕ್ಷ ಕೋಟಿ ದಾಟಿದೆ. ಒಂದು ಆ್ಯಾವ್ರೇಜ್ ಫ್ಯಾಮಿಲಿ ಮೇಲೆ ಕನಿಷ್ಠ, ಕೆಲವ್ರದ್ದು ಇಲ್ಲ, ಕೆಲವ್ರು ಜಾಸ್ತಿ, ಕೋಟಿಗಳಲ್ಲಿ ಆ್ಯಾವ್ರೇಜ್ ತೆಗೆದರೂ ಕೂಡ 4.8 ಲಕ್ಷ ರೂಪಾಯಿ ಸಾಲ ಇದೆ. ಕೆಲ ಮನೆಗಳಲ್ಲಿ ಇದು ಕೋಟಿಗಳಲ್ಲಿರುತ್ತೆ, ಕೆಲ ಮನೆಗಳಲ್ಲಿ ಇದು ಸಾವಿರಗಳಲ್ಲಿರುತ್ತೆ, ಕೆಲ ಮನೆಗಳಲ್ಲಿ 16 ಲಕ್ಷಗಳಲ್ಲಿರುತ್ತೆ ಆ್ಯಾವ್ರೇಜ್ ತೆಗೆದ್ರೆ. ಹೀಗಿರಬೇಕಾದ್ರೆ EMI, ಮಕ್ಕಳ ಫೀಸ್, ಹಾಸ್ಪಿಟಲ್ ಖರ್ಚು, ರೇಷನ್ ಬಿಲ್ 2 ಲಕ್ಷ ರೂಪಾಯಿ ಎಲ್ಲಿಗೂ ಸಾಕಾಗಲ್ಲ, ಒಂದು ತಿಂಗಳಿಗೂ ಸಾಕಾಗಲ್ಲ. ಸರ್ಕಾರ ತುಂಬ ಕಮ್ಮಿಗೆ ದಿನಕ್ಕೆ ₹1.20 ಕೊಡ್ತಿದೆ ಅಂತ ಹೇಳಿ ಅದನ್ನು ಮಾಡಿಸ್ಕೊಂಡು ಇಟ್ಕೋಬೇಕು ಅಷ್ಟೇ, ಆದರೆ ಸಾಕಾಗಲ್ಲ. ಅದೇ 1 ಕೋಟಿ ಇನ್ಶೂರೆನ್ಸ್ ಅಗ್ಗವೋ ದುಬಾರಿಯೋ, ಇದೆಲ್ಲ ನೋಡಿದಾಗ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಮಹತ್ವ ಅರ್ಥ ಆಗುತ್ತೆ. ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿನೂ ತನ್ನ ಆದಾಯದ ಕನಿಷ್ಠ 10ರಿಂದ 15 ಪಟ್ಟು ಲೈಫ್ ಕವರ್ ಹೊಂದಿರಬೇಕು.
ನಿಮ್ಮ ಕುಟುಂಬಕ್ಕೆ 50 ಲಕ್ಷ, 1 ಕೋಟಿ ಅಥವಾ 2 ಕೋಟಿ ರೂಪಾಯಿನ ಬ್ಯಾಕಪ್ ಇರಬೇಕು. ನಿಮ್ಮ ಫ್ಯಾಮಿಲಿ ಲೈಫ್ ಸ್ಟೈಲ್ ಮತ್ತು ನಿಮ್ಮ ಮೇಲಿರೋ ಸಾಲದ ಆಧಾರದ ಮೇಲೆ ಇದನ್ನು ಡಿಸೈಡ್ ಮಾಡಬೇಕು. 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅಂದ ತಕ್ಷಣ ಅಯ್ಯೋ ಅಷ್ಟು ದೊಡ್ಡ ಮೊತ್ತ, ಪ್ರೀಮಿಯಂ ಲಕ್ಷಾಂತರ ಇರುತ್ತೆ, ನಮ್ಮ ಕೈಯಲ್ಲಿ ಕಟ್ಟಕ್ಕಾಗಲ್ಲ ಅನ್ನೋ ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಟರ್ಮ್ ಇನ್ಶೂರೆನ್ಸ್, ಇದು ತುಂಬಾ ಚೀಪ್, ಇದು ಕಮ್ಮಿ ಪ್ರೈಸ್ಗೆ ಲಾರ್ಜ್ ಕವರೇಜ್ ಕೊಡೋದೇ ಟರ್ಮ್ ಇನ್ಶೂರೆನ್ಸ್ನ ಸ್ಪೆಷಾಲಿಟಿ. 1 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಬರೀ ನಿಮಗೆ 700-800 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಯಂಗ್ ಏಜ್ನಲ್ಲಿದ್ದರೆ ಇನ್ನೂ ಕಮ್ಮಿ ಆಗುತ್ತೆ. ಅದೇ ನಿಮಗೆ 30 ವರ್ಷ ಅಂತ ಹೇಳಿದ್ರೆ 1200-1300 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ. ಲೆಕ್ಕ ಹಾಕಿ ನೋಡಿ ಸ್ನೇಹಿತರೆ, ಏನಂದ್ರೂ ಕೂಡ ದಿನಕ್ಕೆ 30-40 ರೂಪಾಯಿ. ನಾವು ದಿನಕ್ಕೆ 1 ಹೊತ್ತು ಆಚೆ ಟೀ, ಬಿಸ್ಕೆಟ್, ಸ್ನ್ಯಾಕ್ಸ್ ತಿಂದರೂ ಕೂಡ 100 ರೂಪಾಯಿ ಖರ್ಚಾಗುತ್ತೆ ಇವತ್ತಿನ ಕಾಲದಲ್ಲಿ. 1 ತಿಂಗಳಲ್ಲಿ ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ಗಳಲ್ಲಿ ಆರ್ಡರ್ ಮಾಡೋ ಜಂಕ್ ಫುಡ್ನ ಬಿಲ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಸಾವಿರಾರು ರೂಪಾಯಿಗಳಿರುತ್ತೆ ಕೆಲವ್ರದ್ದು. OTT ಸಬ್ಸ್ಕ್ರಿಪ್ಷನ್ ಸಾವಿರಾರು ರೂಪಾಯಿಗಳು ದಾಟುತ್ತೆ. ಆದರೆ ನಿಮ್ಮ ಜೀವಕ್ಕೆ, ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ಬರೋಬ್ಬರಿ 1 ಕೋಟಿ ರೂಪಾಯಿವರೆಗೂ ಇನ್ಶೂರೆನ್ಸ್ ಕೊಡುವ ಪಾಲಿಸಿ ನಿಮಗೆ 700-800 ರೂಪಾಯಿಗೆಲ್ಲ ಸಿಗುತ್ತೆ. ಅಗೇನ್ ಯಂಗ್ ಏಜಲ್ಲಿದ್ದರೆ ಇನ್ನೂ ಕಮ್ಮಿನೂ ಸಿಗುತ್ತೆ. ಏಜ್ ಜಾಸ್ತಿ ಆಗ್ತಾ ಇನ್ನೂ ಜಾಸ್ತಿನೂ ಆಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟು ಬೇಗ ಜಾಯಿನ್ ಆದರೆ ಅಷ್ಟು ಒಳ್ಳೆಯದು ಟರ್ಮ್ ಇನ್ಶೂರೆನ್ಸ್ಗಳಿಗೆ. ಆಮೇಲೆ ಫಾರ್ ಎವರ್ ಅದೇ ಪ್ರೈಸ್ ಲಾಕ್ ಆಗುತ್ತೆ, ವರ್ಷ ಇನ್ಕ್ರೀಸ್ ಆಗಲ್ಲ. ಇದು ಟರ್ಮ್ ಇನ್ಶೂರೆನ್ಸ್ನ ಬ್ಯೂಟಿನೇ ಅದು. ಸೊ ಫೈನಲಿ ಇಷ್ಟೇ ಸ್ನೇಹಿತರೆ, ಕೇಂದ್ರ ಸರ್ಕಾರದ PMJJBY ಖಂಡಿತ ಉತ್ತಮವಾಗಿರೋ ಸ್ಟಾರ್ಟಿಂಗ್ ಸೇಫ್ಟಿ ನೆಟ್, ಅದನ್ನು ಮಾಡಿಸ್ಕೊಳ್ಳಿ, ಮಿಸ್ಸಿಲ್ಲೇ ಮಾಡಿಸ್ಕೊಳ್ಳಿ. ಆದರೆ ನೆನಪಿರಲಿ, 2026ರ ಈ ಟೈಮ್ನಲ್ಲಿ, ಕಾಲಘಟ್ಟದಲ್ಲಿ ಅದು ಸಾಕಾಗಲ್ಲ. ನಿಜವಾದ ಪ್ರೊಟೆಕ್ಷನ್ ಬೇಕು ಅಂದರೆ ನಿಜವಾದ ಕವರೇಜ್ ಇರಬೇಕು. ಅಟ್ಲೀಸ್ಟ್ 1 ಕೋಟಿ ರೂಪಾಯಿನ ಕವರೇಜ್ ಇವತ್ತಿನ ಕಾಲಕ್ಕೆ ಕಂಫರ್ಟಬಲ್ ಲೈಫ್ ಲೀಡ್ ಮಾಡೋಕ್ಕೆ, ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಅವರು ಕೂಡ ದುಡಿಬೇಕು, ಮನೆ ಹ್ಯಾಂಡಲ್ ಮಾಡಬೇಕು, ತುಂಬ ಕಷ್ಟ ಆಗುತ್ತೆ ಅನ್ನೋ ಸಿಚುವೇಶನ್ ಬರಬಾರ್ದು ಅಂತ ಹೇಳಿದ್ರೆ ಮಿನಿಮಮ್ 1 ಕೋಟಿ ರೂಪಾಯಿನ ಕವರೇಜ್ ಅನಿವಾರ್ಯ ಇವತ್ತಿನ ಕಾಲದಲ್ಲಿ. ನಿಮಗೂ ಕೂಡ ಪ್ರೈವೇಟ್ ಆಗಿ ನಿಮಗೆ ಓನ್ ಆಗಿ ಒಂದು ನಿಮ್ಮದೇ ಕಂಟ್ರೋಲ್ನ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಡಿಟೋದವರ ಲಿಂಕ್ ಇದೆ. ಫ್ರೀ ಆಗಿ ಅವರಿಂದ ನೀವು ಕನ್ಸಲ್ಟೇಷನ್ ಅನ್ನ ಪಡಿಬಹುದು. ಆಸಕ್ತರು ಮಿಸ್ ಇಲ್ಲೇ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.